Öyle. ವೇದಗಳ ಚೋರನಂ ಹುಡುಕುತ್ತಾ ಸಮಯದಿ ನೀನಾವತಾರವು ತಾಳ್ದೆ ಬಾಲನ ರಕ್ಷಿಸಲ್ ತಂದೆಯನ್ನು ಶಿಕ್ಷಿಸಲ್ ನರಸಿಂಹಾವತಾರವು ತಾಳ್ದೆ ದಶಕಂಠನಂ ನಿರ್ಮೂಲ ಮಾಡಲ್ ರಾಮಾವತಾರವು ತಾಳ್ದೆ ಕಂಸಯಾದವನು ಅಡಗಿಸಲ್ ಭಕ್ತರ ಪಾಲಿಸಲ್ ಶ್ರೀಕೃಷ್ಣಾವತಾರವು ತಾಳ್ದೆ ಸಕಲ ನೇತ್ರವರ ಶೋಭಿತ ಚರಣ ಸುರಾಂತ ಪರಿರುತ ವಿಜಯ ವಿಲಾಸ ಜಯ ವಿಲಾಸ ಶ್ರೀರಮಣ ಸುತಲೋಲ ನಿತ್ಯ ಕಲಾವನ ಮಾಲ ಶ್ರೀರಮಣ ಸುತಲೋಲ. ಆಹಾ, ಸಕಲ ಕಲ ವಿಶಾರದರಾದ ಈ ಸಭಿಕರ ಸಮಾಗಮವು ನನ್ನ ಪೂರ್ವ ಪುಣ್ಯವೇ ಇರಬಹುದು. ಇಂತಹ ಸಭಾ ಸದಸ್ಯರನ್ನು ಆನಂದಗೊಳಿಸಲು ನಾನು ಶಕ್ತನಲ್ಲ. ಸಕಲ ಶಾಸ್ತ್ರವನ್ನು ಅರಿತ ಮಹಾನೀಯರು ಅನೇಕ ಪುಣ್ಯ ಪುರಾಣ ಕಥೆಗಳಲ್ಲಿ ಮನವನ್ನು ಇಟ್ಟು ಪರಮಾತ್ಮನ ಸೇವೆಗೆ ಪಾತ್ರರಾದ ಈ ದಿನ ಸಭಿಕರ ಸಮ್ಮುಖದಲ್ಲಿ ನಮ್ಮ ಬಾಲಕರು ಶ್ರೀ ಶಂಭುಲಿಂಗೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿಯವರಿಂದ ಹಾಗೂ ಶ್ರೀ ರೇಣುಕಾ ಯಲ್ಲಮ್ಮ ಕೃಪಾಪೋಷಿತ ನಾಟಕ ಮಂಡಳಿಯವರಿಂದ ಹಾಗೂ ಶ್ರೀಮತಿ ರಾಜಮ್ಮ ರಾಮಚಂದ್ರಪ್ಪನವರ ಆಶೀರ್ವಾದದಿಂದ ಇಂದು ನಮ್ಮ ಬಾಲಕರು
ದಾನಶೂರ ವೀರಕರ್ಣ ಎಂಬ ಕನ್ನಡ ಪೌರಾಣಿಕ ನಾಟಕವನ್ನು ಅಭಿನಯಿಸುತ್ತಾರೆ. ಈ ನಮ್ಮ ನಾಟಕ ಮಂಡಳಿಯವರಲ್ಲಿ ಬರುವ ರಾಗದೋಷಗಳಾಗಲಿ ಶಬ್ದದೋಷಗಳಾಗಲಿ ಕಂಡು ಬಂದಲ್ಲಿ ನಮ್ಮನ್ನು ಅಂಶ ಕ್ಷೀರದಂತೆ ಮನ್ನಿಸಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇನೆ. ಆದರೆ ಇಷ್ಟು ವೇಳೆಯಾದರೂ ನನ್ನ ಪ್ರಿಯರಾದ ನಟಿ ಇನ್ನೂ ಬರಲಿಲ್ಲವಲ್ಲ, ಇರಲಿ ನಾನೇ ಕರೆಯೋಣ. ಬೇಗ ಬಾರೆ ರಮನೆ, ಬೇಗ ಬಾರೆ ರಮನೆ, ಮಧುರ ರಾಗದ ಗಾನವನಾಗುತ್ತ, ಮಧುರ ರಾಗದ ಗಾನವನಾಗುತ್ತ, ಬೇಗ ಬಾರೆ ರಮನೆ. ನಾಟ್ಯದ ಚತುರೆ ಮೋದವ ತೋರೆ ಸಭಿಕರ ಮನದಲ್ಲಿ ವೀಣೆಯ ನುಡಿಸೆ, ಸಭಿಕರ ಮನದಲ್ಲಿ ವೀಣೆಯ ನುಡಿಸೆ, ಪ್ರೇಮ ರಾಗದ ಮಧುರ ಮಿಲನದ, ಪ್ರೇಮ ರಾಗದ ಮಧುರ ಮಿಲನದ ಒದಗಿದ ಸಂಭ್ರಮ ಕಾಮನ ಚತುರೆ, ಒದಗಿದ ಸಂಭ್ರಮ ಕಾಮನ ಚತುರೆ, ಬೇಗ ಬಾರಿ ಮಧುರ ರಾಗದ ಗಾನವನಾಗುತ್ತ, ಬೇಗ ಬಾರಿ ರಮಣೆ. ಆರ್ಯನೇ ನಮಸ್ಕರಿಸುವೆನು. ಪ್ರಿಯೆ ನಿನಗೆ ಮಂಗಳವಾಗಲಿ. ನನ್ನನ್ನು ಕರೆಸಿದ ಕಾರಣವೇನು ಪ್ರಿಯ? ಪ್ರಿಯೆ, ಸಭಿಕರು ಇನ್ನೂ ನಾಟಕ ಪ್ರಾರಂಭವಾಗಲಿಲ್ಲವೆಂದು ಕಾತುರ ಪಡುತ್ತಿರುವರು. ಆಹಾ, ಪಾತ್ರಧಾರಿಗಳನ್ನು ಸಿದ್ಧಪಡಿಸಲು ಸ್ವಲ್ಪ ತಡವಾಯಿತು ಪ್ರಿಯ. ಈ ಸ್ವಲ್ಪ ವಿಷಯವನ್ನು ಇನ್ನೂ ಮುಗಿಸಲಿಲ್ಲವೇ? ಹೌದು, ಮರೆತಿದ್ದೆ, ಕೇಳು. ನರಹರಿಯ ಕರುಣದಿಂದ ನರಹರಿಯ ಕರುಣದಿಂದ ತವಕ ಪಡುತ್ತಿಹ ನವರಂಗದಿ ಪ್ರಣಯ ಪ್ರಭಾಕರರ ರಚನೆಯಂ ರಚಿಸಿ ಗಾನವ ನಟಿಸೆ ರಮಣೇ 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 ಶ್ರೀಹರಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಈ ದಿನ ನಮ್ಮ ನಾಟಕವನ್ನು ನೋಡಲು ಬಂದಿರುವ ಈ ಮಹನೀಯರ ಮನವನ್ನು ಸೂರ್ಯಗೊಳ್ಳುವಂತೆ ಒಂದು ಗಾನವನ್ನು ಆರಂಭಿಸು ಪ್ರಿಯೆ. ಯಾವ ಗಾನವನ್ನು ಪಾಡಲಿ ಪ್ರಿಯ? ಪ್ರಿಯೆ, ಹೌದು, ಮರೆತಿದ್ದೆ. ಋತುಗಲಗಲ ಶ್ರೇಷ್ಠವಾದ ವಸಂತ ಋತುವನ್ನು ಕುರಿತು ಒಂದು ಗಾನವನ್ನು ಆರಂಭಿಸು ಪ್ರಿಯೆ. ನಿಮ್ಮಿಷ್ಟದಂತೆ ಆಗಲಿ ಪ್ರಿಯ. ವಸಂತ ಮಾಸ ದಿವಸ ಸಂಭ್ರಮ ಪಡುತ್ತಿದೆ ಬಾನಾಡಿಗಳು. ವಸಂತ ಮಾಸ
ಪ್ರಿಯೆ, ಗಾನವನ್ನು ಪಾಡಿದ್ದಾಯ್ತು, ಮತ್ತೊಂದು ಮುಂದೇನಪ್ಪಣೆ? ಮತ್ತೊಂದು ಗಾನವನ್ನು ನೋಡೋಣ. ಬಾರಾಣಿ ಬಾ ಪ್ರಿಯರಾಣಿ ಬಾ, ಬಾರಾಣಿ ಬಾ ಪ್ರಿಯರಾಣಿ ಬಾ, ನಂಗಲಿ ಬಿಸಿ ಬಂತು ಆನಂದ, ನಂಗಲಿ ಓಲಾಡುವ. ಗಾಳಿಯಲ್ಲಿ ಸಿಂಪಾದ ರಾಗಾಡಿ, ತಂಪಾದ ಗಾಳಿಯಲ್ಲಿ ಸಿಂಪಾದ ರಾಗಾಡಿ, ಅವ ಬಾವ ರಾಗ ತಾಳ ಹಾಡಿ ಬಂದಿದೆ. ಅವ ಬಾವ ರಾಗ ತಾಳ ಹಾಡಿ ಬಂದಿದೆ. ಇರುಳಿನ ರಾತ್ರಿಯಲ್ಲಿ ಚಂದ್ರನ ಬೆಳಕಿನಲ್ಲಿ, ಇರುಳಿನ ರಾತ್ರಿಯಲ್ಲಿ ಚಂದ್ರನ ಬೆಳಕಿನಲ್ಲಿ, ಶಶಿಯಂತೆ ನಿನ್ನ ರೂಪ ಆಡಿ ಬಂದಿದೆ. ಶಶಿಯಂತೆ ನಿನ್ನ ರೂಪ ಆಡಿ ಬಂದಿದೆ. ಬಾರಾಣಿ ಬಾ ಪ್ರಿಯರಾಣಿ ಬಾ, ತಂಗಾಲಿ ಬಿಸಿ ಬಂತು ಆನಂದ, ಎಲ್ಲ ತುಂಬಿ ಓಲಾಡುವ. ಗಾನವನ್ನು ಪಾಡಿದ್ದಾಯ್ತು, ಮುಂದೇನಪ್ಪಣೆ? ಪ್ರಿಯೆ, ಮತ್ತೊಂದು ಗಾನವನ್ನು ಆಡುತ್ತಾ ತೆರಳೋಣ ನಡೆ. ಬಾಬಾರ ಚೆಲುವೆ ನೀನು, ಪ್ರೇಮಾನುಸಾರ ನಾನು, ಬಾಬಾರ ಚೆಲುವೆ ನೀನು.
ಹಳದಿ ಬಣ್ಣದ ಜಾಜಿ ನಂದನವನದಲ್ಲಿ ಕುಸುಮ ಉಲ್ಲಾಸದಿಂದಲಿ ನಾವು ಉಯ್ಯಾಲೆ ಆಡೋಣ ಬಾರಿ ಉಲ್ಲಾಸದಿಂದಲಿ ನಾವು ಉಯ್ಯಾಲೆ ಆಡೋಣ ಬಾರಿ ಬಾಬಾರ ಚೆಲುವೆ ನೀನು ಪ್ರೇಮಾನುಸಾರ ನಾನು ಬಾಬಾರ ಚೆಲುವೆ ನೀನು
ಗಗಪತಿ ವಂದಿತ ನಗದರ ವಿನುತ ಗಗಪತಿ ವಂದಿತ ನಗದರ ವಿನುತ ದೇವಾ ಇದು ನಿನ್ನ ಲೀಲೆ ದೇವ ದೇವಾ ಇದು ನಿನ್ನ ಲೀಲೆ ಭುವನೈಕ ಗೋಪಾಲ ಲಕ್ಷ್ಮೀಶ ದೇವಾ ಇದು ನಿನ್ನ ಲೀಲೆ ಇದು ನಿನ್ನ ಲೀಲೆ ಇದು ನಿನ್ನ ಲೀಲೆ ಇದು ನಿನ್ನ ನಾರಾಯಣ ನಾರಾಯಣ. ಪರಮಾತ್ಮನ ಲೀಲೆಯನ್ನು ಎಷ್ಟೊಂದು ಕೊಂಡಾಡಲಿ, ಆತನ ನಾಮವನ್ನು ಸ್ಮೈದಗರಣೆ ಮಾತ್ರದಲ್ಲಿಯೇ ನನ್ನ ನೆಮ್ಮದಿಗೆ ಹಾದಿಯು ದೊರಕುವುದು. ಹಿಂದೆ ದೇವತೆಗಳನ್ನು ಬಡಿದು ಹಾಕಿದ ಡಂಬಾಸುರನನ್ನು ನರನಾರಾಯಣರು ಅವನ 999 ಕವಚ ಕುಂಡಲಗಳನ್ನು ಕತ್ತರಿಸಿ ಹಾಕಿದರೂ ಸಹ ಅವನು ಅವರಿಂದ ತಪ್ಪಿಸಿಕೊಂಡು ಹೋಗಿ ಸೂರ್ಯದೇವನ ಮೊರೆ ಬಿದ್ದನು. ಆಗ ರವಿಯು ಅಭಯಸ್ತವನ್ನು ಇಟ್ಟಿ, ಎಲೈ ಡಂಬಾಸುರನೇ ಕೇಳು, ದ್ವಾಪರ ಯುಗದಲ್ಲಿ ಕುಂತಿ ಭೋಜರಾಜನ ಮಗಳಾದ ಕುಂತಿಯ ದೇವಿ ಗರ್ಭದಲ್ಲಿ ನೀನು ಜನಿಸು. ಚರಿತ್ರೆಯಲ್ಲಿ ಭಾರತ ಸಿರಪುಟದಲ್ಲಿ ನಿನ್ನ ಕೀರ್ತಿಯು ಪ್ರಖ್ಯಾತಿ ಹೊಂದುವುದರಲ್ಲಿ ಸಂದೇಹವಿಲ್ಲ ಎಂದು ಹೇಳಿ ಅಂತರ್ಹನಾದನು. ನಾರಾಯಣ ನಾರಾಯಣ. ಮುಂದೆ ನಡೆಯುವ ಕುರುಕ್ಷೇತ್ರ ಯುದ್ಧದಲ್ಲಿ ಶ್ರೀಮನ್ ನಾರಾಯಣನೇ ಕೃಷ್ಣಾವತಾರವನ್ನು ತಾಳಿ ಡಂಬಾಸುರನನ್ನು ವಧೆ ಮಾಡುವುದರಲ್ಲಿ ಸಂದೇಹವೇ ಇಲ್ಲ. ನಾರಾಯಣ ನಾರಾಯಣ. ಕಮಲಾರಮಣ ಕನಕ ವಿಭೂಷಣ ಕಮಲಾರಮಣ ಕನಕ ವಿಭೂಷಣ ತೋರೋ ನಿನ್ನಯ ಚರಣ ದೇವಾ ತೋರೋ ನಿನ್ನಯ ಚರಣ ಕಮಲಾರಮಣ ಕನಕ ವಿಭೂಷಣ ಕಮಲಾರಮಣ ಕನಕ ವಿಭೂಷಣ ತೋರೋ ನಿನ್ನಯ ಚರಣ ದೇವಾ ತೋರೋ ನಿನ್ನಯ ಚರಣ. ನಾರಾಯಣ ದೀನೋದಾರಿ ನಟನ ವಿಹಾರಿ ದೀನೋದಾರಿ ನಟನ ವಿಹಾರಿ ದಾನವಿಲೋಲ ಪ್ರಭು ಮುರಾರಿ ದಾನವಿಲೋಲ ಪ್ರಭು ಮುರಾರಿ ಕಮಲಾರಮಣ ಕನಕ ವಿಭೂಷಣ ಕಮಲಾರಮಣ ಕನಕ ವಿಭೂಷಣ ತೋರೋ ನಿನ್ನಯ ಚರಣ ದೇವಾ ತೋರೋ ನಿನ್ನಯ ಚರಣ. ನಾರಾಯಣ ಲಕ್ಷ್ಮೀ ರಮಣ ನಾರಾಯಣ ನಾರಾಯಣ. ಕೆಂಚ ಕಾಳ ಬೋಳ ಬೇಗ ಬಂದರು, ಕತ್ತಾಯ್ತು. ಸಂಜೆ ಮೀನು ಹಿಡ್ಕೊಂಡು ಬಂದು ಬೇಗ ಮಾರ್ಕೆಟ್ಗೆ ಹೋಗಿ ಸಂಜೆ ಮನೆಗೆ ಸೇರ್ಕೊಳ್ಳೋಣ. ಮಂಜು ಬುದ್ಧಿ ನಡರಿ ಬುದ್ಧಿ ನಡರಿ. ನದಿಯೊಳಗೆ ಬಲೆಯನ್ನು ಬೀಸಿ ನದಿಯೊಳಗೆ ಬಲೆಯನ್ನು ಬೀಸಿ ಆಯಾಗಿ ಸೆಳೆಯುತ್ತ ನಾವು ಐಲೆ ಸಾವ್ ಐಲೆ ಸಾವ್ ಐಲೆ ಸಾವ್ ಐಲೆ ಸಾವ್. ನದಿಯೊಳಗೆ ಬಲೆಯನ್ನು ಬೀಸಿ ಆಯಾಗಿ ಸೆಳೆಯುತ್ತ ನಾವು ಐಲೆ ಸಾವ್ ಐಲೆ ಸಾವ್ ಐಲೆ ಸಾವ್ ಐಲೆ ಸಾವ್.
ಬಲೆಯನ್ನು ಬೀಸಿ ಆಯ ಐಲೇಸೋ 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 ವಿಧ ವಿಧದ ಮೀನುಗಳು ಬಲೆಯಲ್ಲಿ ಸಿಲುಕಿದವು ಐಲೇಸೋ ಐಲೇಸೋ ವಿಧ ವಿಧದ ಮೀನುಗಳು ಬಲೆಯಲ್ಲಿ ಸಿಲುಕಿದವು ಐಲೇಸೋ ಐಲೇಸೋ ನಗರದಲ್ಲಿ ಮಾರಿ ಆನಂದ ಪಡುವ ಐಲೇಸೋ 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 ನದಿಯಲ್ಲಿ ಬಲೆಯನ್ನು ಬೀಸಿ ಹಾಯಾಗಿ ಸೆಳೆಯುತ್ತ ನಾವು ಐಲೇಸೋ ಐಲೇಸ 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 ಏಯ್ ಕೆಂಚ ಕಾಳ ಬೋಳ ನೋಡ ನದಿ ಮಧ್ಯದಲ್ಲಿ ಯಾವ್ದು ದೊಡ್ಡದೊಂದು ಮೀನು ಬರಾಗಿದೆ ಎಲ್ಲರೂ ನಾಲ್ಕು ಕಡೆಯಿಂದ ಬಲೆ ಬೀಸ್ರಿ ಹೌದು ಬುದ್ಧಿ ಯಾವುದೇ ಕಾರಣ ತಪ್ಪಿಸ್ಕೊಬೋದು ಹಿಡೀರಿ ಅದನ್ನೆಲ್ಲರೂ ಆಯ್ತು ಬುದ್ಧಿ, ಹಬ್ಬ ಆಯ್ತು ಮಾಡೋಣ ಬುದ್ಧಿ. ಹಿಡೀರಿ ಬನ್ನಿ ಬುದ್ಧಿ 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 ಪೆಟ್ಟಿಗೆ ಬುದ್ಧಿ ಮೀನಲ್ಲ ಇದು ಹೂ ಯಾರೋ ಈಗ ತಾನೇ ಬುದ್ಧಿ ಹುಟ್ಟಿದ ಶಿಶುವನ್ನು ಸಾಕಲಾರದೆ ಪಾಪಿಗಳು ನದಿಯಲ್ಲಿ ಬಿಟ್ಟು ಹೋಗಿದ್ದಾರೆ ಹೌದು ಬುದ್ಧಿ 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 ನಿಮಗೆ ಮಕ್ಕಳಿಲ್ಲದ ಕಾರಣದಿಂದ ಆ ಭಗವಂತನ ಅವತರಿಸಿ ನಿಮಗೆ ಈ ಪುತ್ರ ಸಂತಾನವನ್ನು ಕಳಿಸ್ತೀರೇನು ನಿಮಗೆ ಯಾಗೋ ಮಕ್ಕಳಿಲ್ಲಲ್ಲ ಬುದ್ಧಿ ಪ್ರಭು ರಾಧಮ್ಮರಿಗೆ ಎತ್ಕೊಂಡು ಕೊಟ್ರೆ ಬೋಲೆ ಮಹಾಕಾರದಿಂದ ಸಾಕಿ ಸಲಹುವಳು ಹೌದು. ಎಷ್ಟು ಚಂದ ಎಷ್ಟು ಮುದ್ದಾಗಿದೆ ಮಗು ಈ ದಿನ ಹುಟ್ಟಿದ ಈ ಶಿಶುವಿಗೆ ಇನ್ನೇ ನಾಮಕರಣ ಮಾಡಿ ನಾವೆಲ್ಲರೂ ಆಗಲಿ ಬುದ್ಧಿ ಧನ್ಯರಾಗೋಣ ಆಗಲಿ ಬುದ್ಧಿ ಅಮ್ಮವ್ರ ಹತ್ರ ಎತ್ಕೊಂಡು ಹೋಗಿ ಕೊಟ್ರೆ ಬಹಳ ಸಂತೋಷ ಪಡುವಳು ಅವರಿಗೆ ನಡೀರಿ. ಸಂತೋಷ ವಿಷಯದಿಂದ ತಿಳಿಸಿ ಬರಮಾಡಿಕೊಂಡು ಆಯ್ತು ನಡೀರಿ ಬುದ್ಧಿ ನಡೀರಿ ಬುದ್ಧಿ ನಡೀರಿ ಶಂಕರಿ ಸರ್ವೇಶ್ವರಿ ಸಕಲ ಲೋಕಲೋಕೆ महमाते लोक विधाते महमाते लोक विधाते उमा माहेश्वरी गंगा भवानी उमा माहेश्वरी गंगा भवानी महामाते अम्बा हरनात्मराणि घनपणि वेणी हरनात्मराणि घनपणि वेणी बबलुकाई भागीरथी ಬಬದೊಳುಕಾಯಿ ಭಾಗೀರಥಿ ಕಂದರಿಲ್ಲದೆಯೇ ನೊಂದಿದೆ ಮನವು ಅಮ್ಮ
ಮಹಾಮಾತೆ ಅಂಬಾ ಅಂಬಾ ಲೋಕಮಾತೆ ಗಂಗಾ ಭವಾನಿ, ಯಾವ ಜನ್ಮದಲ್ಲಿ ನಾವು ಏನು ಪಾಪ ಮಾಡಿದೆವೆಂದು ಈ ಜನ್ಮದಲ್ಲಿ ನಮಗೆ ಮಕ್ಕಳಾಗದಂತೆ ನಮಗೆ ಶಾಪವನ್ನು ತಿರುಗಿ ಎಲ್ಲವೂ ತಿಳಿದ ನಿನಗೆ ಏನನ್ನು ಹೇಳಲು ಸಾಧ್ಯ? ತಾಯಿ ಉಮಾ ಮಹೇಶ್ವರಿ, ನಮಗೆ ನಮ್ಮ ಕುಟುಂಬವನ್ನು ಕಾಪಾಡು ತಾಯಿ, ಕಾಪಾಡಮ್ಮ. ದೇವಿ, ಯಾಕೆ ಚಿಂತಿಸುತ್ತಿರುವೆ? ಪುತ್ರನಿಲ್ಲದ ನಮಗೆ ಈ ದಿನ ಭಗವಂತನ ಏನಿದು ಇಷ್ಟು ಸಂತೋಷವಾಗಿ ಬರುತ್ತಿರುವರಲ್ಲ, ಕಾರಣವೇನು ಸ್ವಾಮಿ? ಭಗವಂತನ ದಯೆಯಿಂದ ಭಗವಂತನ ಈ ಒಂದು ಸುಂದರವಾದ ಶಿಶುವನ್ನು ನಮಗೆ ದಯಪಾಲಿಸಿರು. ಏನು ಸ್ವಾಮಿ ಈ ಪರೀಕ್ಷೆ? ಕಂದರಿಲ್ಲದೆ ವ್ಯಥೆ ಪಡುತ್ತಿದ್ದ ನನಗೆ ಎಂತಹ ಸಂತೋಷವನ್ನು ತಂದುಕೊಟ್ಟಿರಿ. ನನ್ನ ಜನ್ಮವು ಸಾರ್ಥಕವಾಯಿತು ಸ್ವಾಮಿ, ನನ್ನ ಜನ್ಮವು ಸಾರ್ಥಕವಾಯಿತು. ಮಕ್ಕಳೆಂಬ ಚಿಂತೆಯನ್ನು ಬಿಟ್ಟು ಈ ಮಗುವನ್ನೇ ನಿನ್ನ ಕಂದನೆಂದು ಪೋಷಿಸಿ ಪಾಲೆ ಸಾಕು ಅಂತ. ಮಕ್ಕಳಿಲ್ಲ ಕಾರಣ ಭಗವಂತನೇ ನಿಮಗೆ ಪುತ್ರ ಸಂತಾನವನ್ನು ನೀಡುವನು. ಎಷ್ಟು ಮುದ್ದಾಗಿದೆ ಅಮ್ಮೋರೆ, ಎಷ್ಟು ಆನಂದವಾಗಿದೆ. ಬಹಳ ಮಮತೆಯಿಂದ ಸಾಕಿ ಸಲಹಿತೀರ ನೀವು ಅಂತ ನಾವು ಬಹಳ ಖುಷಿ ಪಟ್ಟು ತಿಳಿದಿದ್ದೇವೆ. ಬಹಳ ಸಂತೋಷ. ನಮ್ಮ ಕುಮಾರನಿಗೆ ಒಳ್ಳೆಯ ನಾಮಧೇಯವನ್ನು ಹೇಳಿ. ದೇವಿ, ಈ ಸುಂದರವಾದ ಶಿಶುಗೆ ಸೂರ್ಯನ ಬಿಂಬದ ಪ್ರಕಾಶಮಾನಗೆ ಹೊಳೆಯುವ ಈ ಸುಂದರನಿಗೆ ವಸುಸೇನ ಎಂದು ನಾಮಕರಣ ಮಾಡೋಣ. ಇಂದಿನಿಂದ ಜಗತ್ತಿಗೆ ವಸುಸೇನ ಎಂದು ಪ್ರಖ್ಯಾತವಾಗಿದೆ. ಎಲ್ಲರೂ ವಸುಸೇನ ಜೋ ಮುದ್ದು ಕಂದನೆ ಲಾಲ್ ಜೋ ಚಿನ್ಮಯ ರೂಪನೆ, ಜೋ ಮುದ್ದು ಕಂದನೆ ಲಾಲ್ ಜೋ ಚಿನ್ಮಯ ರೂಪನೆ. ಹರಸತಿ ಕರುಣೆಯ ವರದಿಂದ ಎನ್ನೊಡೊಳಲು ಜನಿಸಿದರ ಋತುವೇ. ಹರಸತಿ ಕರುಣೆಯ ವರದಿಂದ ಎನ್ನೊಡೊಳಲು ಜನಿಸಿದರ ಋತುವೇ. ವಂಜೆಯ ತನುವನ್ನು ನೀಗಿಸಿ ನಮಗೆ ಆನಂದದಿಂದ ಮುಂದೆ. ವಂಜೆಯ ತನುವನ್ನು ನೀಗಿಸಿ ನಮಗೆ ಆನಂದ ತಂದ ಬೊಂಬೆಗೆ, ಜೋ ಮುದ್ದು ಕಂದನೆ ಲಾಲ್ ಜೋ ಚಿನ್ಮಯ ರೂಪನೆ, ಜೋ ಮುದ್ದು ಕಂದನೆ ಲಾಲ್ ಜೋ ಚಿನ್ಮಯ ರೂಪನೆ. ಆ ಆ ಆ ಓ ಓ ಆಹಾ, ಎಷ್ಟು ಮುದ್ದಾಗಿದೆಯಲ್ಲವೇ ನಮ್ಮ ಕುಮಾರನು. ಕಂದ, ಮಗನೇ, ಓ
पावन चरणा शोभित नयना पावन चरणा शोभित नयना दुरित निवारणा सकल कारणा दुरित निवारणा सकल कारणा धर्मपरायण नारायण धर्मपरायण धर्मपरायण नारायण जय जय लोकावना नारायण भव भय हरणा करुणा वरणा जय जय लोकावना नारायण 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 निरुपम निर्मला मधुराकार निरुपम निर्मला मधुराकार निरुपमाना शगुनालय शौरी निरुपम निर्मला मधुराकार निरुपमाना शगुनालय शौरी नित्य निरामय नारायण नित्य निरामय नारायण जय जय लोकावना नारायण भव भय हरणा करुणा वरणा जय 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 लोकावना ನಾರಾಯಣ ನಾರಾಯಣ ಭೂಲೋಕದಿಂದ ದೇವಲೋಕಕ್ಕೆ ಎಷ್ಟೊಂದು ತ್ವರಿತಾಗಿ ಬಂದು ಸೇರಿದೆನು. ಈಗ ನಾನು ಎಲ್ಲಿಗೆ ಹೋಗಲಿ, ಯಾರಿಗೆ ಕಲವನ್ನು ತಂದೊಡ್ಡಲಿ? ನಾನು ಯಾರಿಗಾದರೂ ಕಲವನ್ನು ತಂದೊಡ್ಡದಿದ್ದರೆ ನನಗೆ ಮನಸ್ಸಿಗೆ ನೆಮ್ಮದಿಯೇ ದೊರಕುವುದಿಲ್ಲ. ಯಾವ ಯೋಜನೆಯು ಉಳಿಯುತ್ತಿಲ್ಲವಲ್ಲ. ಓಹೋ, ಈಗ ಒಲಿಯಿತು. ಅಂದು ಸೂರ್ಯದೇವನಿಂದ ಹೊರಪಡೆದ ದಂಬಾಸುರನು ಈಗ ಕುಂತಿದೇವಿಯ ಗರ್ಭದಲ್ಲಿ ಜನಿಸಿ ವಸುಸೇನನೆಂಬ ನಾಮಾಂಕದಿಂದ ಬೆಳೆಯುವುದು ದೊಡ್ಡವನಾಗಿರುವನು. ಈತನಿಂದ ಮುಂದೆ ಪಾಂಡವರಿಗೆ ತೊಂದರೆಯಾಗಬಹುದು. ಆದ್ದರಿಂದ ನಾನು ಈಗಲೇ ಮಹೇಂದ್ರನ ಬಳಿಗೆ ಹೋಗಿ ಈ ವಿಚಾರವನ್ನು ತಿಳಿಸುವೆನು. ಮುಂದೆ ನಡೆಯುವ ವಿನೋದವನ್ನು ನೋಡಿ ಆನಂದ ಪಡುವೆನು. ನಾರಾಯಣ ನಾರಾಯಣ. ನಟವರ ಗಂಗಾಧರ ಉಮಾಶಂಕರ ಈ ನೀಲ ವಿನೋದ ವಿಹಾರ. ನಟವರ ಗಂಗಾಧರ ಉಮಾಶಂಕರ ಈ ನೀಲ ವಿನೋದ
ನಟವರ ಗಂಗಾಧರ ನಾರಾಯಣ ನಾರಾಯಣ ಅಗ್ನಿ ಯಮ ವಾಯು ವರುಣ ಕುಬೇರ ಮಹೇಂದ್ರ ಇಂದ್ರ ನಗರದ ವೈಭವವು ಇಂದ್ರ ನಗರದ ವೈಭವವು ಚಂದ ಕಾಣುವುದಂತಿ ನಗರ ಚಂದ ಕಾಣುವುದಂತಿ ನಗರ ದೇವರೊಡೆಯನಾಗಿ ದೇವರೊಡೆಯನಾಗಿ ಅಖಿಲ ಕೀರ್ತಿ ಪಡೆಯುತ್ತ ಅಖಿಲ ಕೀರ್ತಿ ಪಡೆಯುತ್ತ ಸುರಗಣ ವರಣ್ಯರೇ ಆ ಅಗ್ನಿಯಮ ವಾಯುವರುಣ ಅಗ್ನಿಯಮ ವಾಯುವರುಣ ರಂಭ ಊರ್ವಶಿ ನಾಟ್ಯದಿಂದ ರಂಭ ಊರ್ವಶಿ ನಾಟ್ಯದಿಂದ ಸಂತಸದಿಂದ ಬಾಳುತ್ತಿಹೇನ ಸುರಗಣ ವರಣ್ಯರೇ ಆ ಅಗ್ನಿ ಯಮ ವಾಯು ವರುಣ ದೇವತೆಗಳು ಸುರಗಣಾದಿಗಳು ಕ್ಷೇಮದಿಂದಿರುವರೇ ಅಲ್ಲದೆ ಋಷಿ ಮುನಿಗಳು ಆಶ್ರಮಗಳಲ್ಲಿ ಯಜ್ಞ ಯಾಗಾದಿಗಳು ಸಮೃದ್ಧಿಯಾಗಿ ನಡೆಯುತ್ತಿರುವುದೇ ಅದನ್ನು ತಿಳಿಸುವಂತರಾಗಿ ಮಹೇಂದ್ರ ಹೇಳುವೇನು ಕೇಳು. ದೇವಾದೀಶನೆ ಈ ಪರಿಯ ಲಾಲಿಸೋ ದೇವಾದೀಶನೆ ದೇವಾದೀಶನೆ ಈ ಪರಿಯ ಲಾಲಿಸೋ ದೇವಾದೀಶನೆ ಯಜ್ಞ ಯಾವುದೇ ಕೈಯೋತ ಪ್ರಜೆಗಳು ಯಜ್ಞ ಯಾವುದಿಗಳ್ಗಯೋತ ಪ್ರಜೆಗಳು ನಿರ್ವಿಕಾರಾಗಿ ಪೂಜಿಸುತ್ಯಾರೋ ದೇವಾದೀಶನೆ ಈ ಪರಿಯ ಲಾಲಿಸೋ ದೇವಾದೀಶನೆ ಸತತಾವು ನಿಮ್ಮ ಭಕ್ತಿಯಿಂದ ನಾವು ಕೊಂಡಾಡುತ್ತೇವೋ ಸತತಾವು ನಿಮ್ಮ ಭಕ್ತಿಯಿಂದ ನಾವು ಕೊಂಡಾಡುತ್ತೇವೋ ದೇವಾದಿ
ದೇವಾದೀಶನೆ ಈ ಪರಿಯ ಲಾಲಿಸೋ ದೇವಾದೀಶನೆ ದೇವಾದೀಶನೆ ದೇವಾದೀಶನೆ. ಮಹೇಂದ್ರ, ನಾನು ಸಪ್ತ ದೇವತೆಗಳಿಂದಲೂ ಮಾನವರಿಂದಲೂ ಪೂಜಿಸಿಕೊಳ್ಳುತ್ತಾ ಯಜ್ಞ ಆವತಿಗಳು ನಡೆಸುತ್ತಾ ಚತುರ್ವೇದ ಪಂಡಿತರು ಎಲ್ಲಿ ನೋಡಿದ್ದರು ದೇವತಾ ಕಾರ್ಯಗಳಲ್ಲಿ ಸಿದ್ಧವಾಗಿರುವರು. ಮತ್ತೇನಪ್ಪಣೆ ಮಹೇಂದ್ರ? ಬೇಷ್, ಬಹಳ ಸಂತೋಷ. ನಿಮ್ಮ ಪೀಠದಲ್ಲಿ ನೀವು ಕುಳಿತುಕೊಳ್ಳಿ. ಯಮಧರ್ಮರಾಯ, ನಿನ್ನ ಅಧಿಕಾರದ ಬಲವನ್ನು ತಿಳಿಸಿ. ಮಹೇಂದ್ರ, ಹೇಳುವೆನು ಕೇಳು. ಬೋಲೋ ಕದಲ್ ಮೆರೆಯುವ ಪಾಪಾತ್ಮರನ್ನು, ಬೋಲೋ ಕದಲ್ ಮೆರೆಯುವ ಪಾಪಾತ್ಮರನ್ನು ಎನ್ನಯ ಪಾಶದಿಂದಲೇ ಸೆಳೆದೊಯ್ದು, ಎನ್ನಯ ಪಾಶದಿಂದಲೇ ಸೆಳೆದೊಯ್ದು ವಿಧ ವಿಧದಿಂಸೆಯಂ ಕೊಟ್ಟು ಧ್ವಂಸಗೈವೆನೋ. ಓ ಮೀರಿ ನಿಂತ ಶೋರರನ್ನು ಧ್ವಂಸ, ಮೀರಿ ನಿಂತ ಶೋರರನ್ನು ಧ್ವಂಸ ಮಾಡಿ ಬರುವೆನು, ಅಂತ್ಯ ಮಾಡಿ ಬರುವೆನು ದುರುಳ ಮನುಜರನ್ನು. ಓ ಮಹೇಂದ್ರ, ಎಣ್ಣೆಯ ಲೋಕದಲ್ಲಿ ಪಾಪ ಕರ್ಮಗಳನ್ನು ಮಾಡಿದವರಿಗೆ ನರಕದಲ್ಲಿ ಭಯಂಕರವಾದ ಹಿಂಸೆಯನ್ನು ಕೊಡುವೆನು. ಅಲ್ಲದೆ ದಾನ ಧರ್ಮಗಳನ್ನು ಮಾಡಿದ್ದಲ್ಲಿ ಸ್ವರ್ಗದಲ್ಲಿ ಆಮಂತ್ರಣವನ್ನು ಕೊಟ್ಟು ಕಾಪಾಡುವೆನು. ಮುಂದೇನಪ್ಪಣೆ ಮಹೇಂದ್ರ? ಬೇಷ್, ಬಹಳ ಸಂತೋಷ. ನಿಮ್ಮ ಪೀಠದಲ್ಲಿ ನೀವು ಕುಳಿತುಕೊಳ್ಳಿ. ಕುಬೇರ, ನಿನ್ನ ಅಧಿಕಾರದ ಬಲವನ್ನು ತಿಳಿಸಿ. ದಿವಿಜರ ಕುಲ ಮಣಿ ಕೇಳು, ದಿವಿಜರ ಕುಲ ಮಣಿ ಕೇಳು, ಎನ್ನಯ ಕಾರ್ಯವ ವಿವರದಿ ಕೇಳುವೆ, ಎನ್ನಯ ಕಾರ್ಯವ ವಿವರದಿ ಕೇಳುವೆ, ದಿವಿಜರ ಕುಲ ಮಣಿ ಕೇಳು. ದಾರಿದ್ರರಿಗೆ ಧನವನ್ನು ನೀಡಿದೆ, ದಾರಿದ್ರರಿಗೆ ಧನವನ್ನು ನೀಡಿದೆ, ಸುಕೃತ ಶಾಲೆಗೆ ನೀಡುವೆ ಅಭಯವ, ಸುಕೃತ ಶಾಲೆಗೆ ನೀಡುವೆ ಅಭಯವ, ದಿವಿಜರ ಕುಲ ಮಣಿ ಕೇಳು, ದಿವಿಜರ ಕುಲ ಮಣಿ ಕೇಳು, ದಿವಿಜರ ಕುಲ ಮಣಿ ಕೇಳು. ಮಹೇಂದ್ರ, ನಾನು ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿಗಳನ್ನು ನನ್ನ ವಶದಲ್ಲಿರುವುದು. ಯಾರು ನನ್ನನ್ನು ಭಕ್ತಿಯಿಂದ ಪೂಜಿಸುವರೋ ಅವರಿಗೆ ಧನವನ್ನು ನೀಡಿ ರಾಜಕಾರುಣ್ಯನಾಗುವಂತೆ ಮಾಡುವೆನು. ಮುಂದೇನಪ್ಪಣೆ ಮಹಾಪ್ರಭು? ಬೇಷ್, ಬಹಳ ಸಂತೋಷ. ನಿಮ್ಮ ಪೀಠದಲ್ಲಿ ನೀವು ಕುಳಿತುಕೊಳ್ಳಿ. ವಾಯುವರುಣ, ನಿಮ್ಮ ಅಧಿಕಾರದ ಬಲವನ್ನು ತಿಳಿಸುವಂತರಾಗಿ. ಮಹೇಂದ್ರ, ಹೇಳುವೇನು ಕೇಳು. ಸುರಪತಿಯ ಕೇಳು ಪೇಳ್ವೆ, ಭೂಲೋಕದ ವಿವರವ, ಸುರಪತಿಯ ಕೇಳು ಪೇಳ್ವೆ, ಭೂಲೋಕದ ವಿವರವ, ಕಾಲ ಕಾಲಕ್ಕೆ ಮಳೆಯ ನೀಡುತ್ತಾ, ಕಾಲ ಕಾಲಕ್ಕೆ ಮಳೆಯ ನೀಡುತ್ತಾ, ಭುವಿಯ ಜನರಿಗೆ ಸಂತಸ ನೀಡುತ್ತಾ, ಕಾಲ ಕಾಲಕ್ಕೆ ಮಳೆಯ ನೀಡುತ್ತ ಭುವಿಯ ಜನರಿಗೆ ಸಂತಸ ನೀಡುತ್ತ, ಸುಖದಳು ನಲಿಯುತ್ತ ಇರುವಂತ ಕೈದು, ಸುಖದಳು ನಲಿಯುತ್ತ ಇರುವಂತ ಕೈದು, ಸುಖದಳು ನಲಿಯುತ್ತ ಇರುವಂತ ಕೈದು, ಸುಖದಳು ನಲಿಯುತ್ತ ಇರುವಂತ ಕೈ. ಸುರಪತಿಯ ಕೇಳು ಬೇಳ್ವೆ, ಭೂಲೋಕದ ವಿವರವ, ಭೂಲೋಕದ ವಿವರವ. ಮಹೇಂದ್ರ, ನಾನು ನನ್ನ ಕಾರ್ಯದಲ್ಲಿ ನಾನು ನಿರತನಾಗಿದ್ದೀನಿ. ಮತ್ತೇನಪ್ಪಣೆ? ಬೇಷ್, ಬಹಳ ಸಂತೋಷ. ನಿಮ್ಮ ನಿಮ್ಮ ಪೀಠಗಳಲ್ಲಿ ನೀವು ಕುಳಿತುಕೊಳ್ಳಿ. ಮಹೇಶ, ಹರುಷವ ನಾನಂತೆನು, ಹರುಷವ ನಾನಂತೆನು, ಹರುಷವ ನಾನಂತೆನು, ಸುರಪತಿ ಎಂದೆನು
ದೇವಲೋಕದೊಳ್ ಬಾಳುತ್ತೆ ಸುರಪತಿ ಎಂದೆನಿಸಿನ ದೇವಲೋಕದೊಳ್ ಬಾಳುತ್ತೆ ಅಗ್ನಿ ಯಮ ವಾಯುವರುಣ ಅರುಷದಿ ನಲಿಯುತ್ತ ನಿಮ್ಮಳು ನಾನು ಅರುಷದಿ ನಲಿಯುತ್ತ ನಿಮ್ಮಳು ನಾನು ಅರುಷದಿಂ ನಾನಾಳುವೆ ಅರುಷದಿಂ ನಾನಾಳುವೆ ಅರುಷದಿಂ ನಾನಾಳುವೆ. ಬೇಷ್, ಬಹಳ ಸಂತೋಷ. ನಿಮ್ಮ ನಿಮ್ಮ ಪೀಠಗಳಲ್ಲಿ ನೀವು ಕುಳಿತುಕೊಳ್ಳಿ. ಏನಿ ಮಹಾನಂದವೇ ಭಾಮಿನಿ ಏನಿ ಸಂಭ್ರಮದಂದವೇ ಬಲು ಚಂದವೇ ನೀ ಮಹಾನಂದವೇ ಆ ಏನಿರತ ಮೋಧ ಏನಿ ಮೋಹಕವಾದ ಏನಿ ಜೀವೋನ್ಮಾದ ಏನಿ ವಿನೋದ ಏನಿ ಮಹಾನಂದವೇ ಉಭಾವಿನಿ ಏನಿ ಸಂಭ್ರಮದಂದವೇ ಬಲು ಚಂದವೇ ನೀ ಮಹಾನಂದವೇ ಆ ದಕ್ಕೆಯ ಶಿರ ಕೆತ್ತಿ ತಾಳಗೊಲ್ಲಿಂ ತಟ್ಟಿ ದಕ್ಕೆಯ ಶಿರ ಕೆತ್ತಿ ತಾಳಗೊಲ್ಲಿಂ ತಟ್ಟಿ ತಕ್ಕಿಟ ಧಿಮಿಕಿಟ ತಕಚನೂರನ್ ದಕ್ಕೆಯ ಶಿರ ಕೆತ್ತಿ ತಾಳಗೊಲ್ಲಿಂ ತಟ್ಟಿ ತಕ್ಕಿಟ ಧಿಮಿಕಿಟ ತಕ ಝಣೋರೆನ್ನಿಸಿ ಕುಕ್ಕುತೆ ಚರಣವ ಕುಲುಕುತೆ ಕಾಯವ ಆ ಕುಕ್ಕುತೆ ಚರಣವ ಕುಲುಕುತೆ ಕಾಯವ ಕುಕ್ಕುತೆ ಚರಣವ ಕುಲುಕುತೆ ಕಾಯವ ಕುಕ್ಕುತೆ ಚರಣವ ಕುಲುಕುತೆ ಕಾಯವ ಸೊಕ್ಕಿದ ಕುಣಿತವ ಕುಣಿವ ನಿರ್ಲೆ ಬಾಲೆ ಸೊಕ್ಕಿದ ಕುಣಿತವ ಕುಣಿವ ನಿರ್ಲೆ ಬಾಲೆ ಏನೆ ಗಮದನಿ ಏನೆ ಸಗಮದನಿ ಏನಿ ಮಹಾನಂದವೇ ಉಭಾಮಿನಿ ಏನಿ ಸಂಭ್ರಮದಂದವೇ ಬಲು ಚಂದವೇ ನೀ ಮಹಾನಂದವೇ ಬಲೆ ಬಲೆ
ಪ್ರಭುಗಳಿಗೆ ಜಯವಾಗಲಿ. ನಾರದ ಮಹಾತ್ಮರು ಬರುತ್ತಿರುವರು. ಬಹಳ ಸಂತೋಷ. ಅವರನ್ನು ಸತ್ಕರಿಸಿ ಗೌರವದಿಂದ ಕರೆತನ್ನಿ. ನಾರಾಯಣ ನಾರಾಯಣ. ನಾರದ ಮಹಾತ್ಮರಿಗೆ ವಂದಿಸುವೆವು. ದೇವತೆಗಳೇ, ನಿಮಗೆಲ್ಲರಿಗೂ ಮಂಗಳವಾಗಲಿ. ಪೂಜ್ಯರೇ, ಈ ಪೀಠವನ್ನು ಅಲಂಕರಿಸಿ. ಮೂರು ಲೋಕವನ್ನು ಚೆರಿಪ ನಾರದ ಮುನಿಯೇ, ಮೂರು ಲೋಕವನ್ನು ಚೆರಿಪ ನಾರದ ಮುನಿಯೇ, ಯಾವ ಯಾವ ಲೋಕದಿಂದ ಯಾವ ಯಾವ ಲೋಕದಿಂದ ಏನು ವಾರ್ತೆಯೋ, ಮೂರು ಲೋಕವನ್ನು ಚೆರಿಪ ನಾರದ ಮುನಿಯೇ. ಪೂಜ್ಯರೇ, ಯಾವ ಲೋಕದಿಂದ ಬಂದಿರಿ? ಯಾವುದಾದರೂ ವಿಶೇಷವಾದ ವರ್ತಮಾನವೇನಾದರೂ ಇದ್ದರೆ ತಿಳಿಸಿ ಪೂಜ್ಯರೇ. ಮಹೇಂದ್ರ, ನಾನು ಭೂಲೋಕದಿಂದ ದೇವಲೋಕಕ್ಕೆ ಬಂದಿರುವೆನು. ಭೂಲೋಕದಲ್ಲಿ ವರ್ತಮಾನವು ಏನೆಂದರೆ, ಹಿಂದೆ ದೇವತೆಗಳನ್ನು ಬಡಿದು ಹಾಕಿದ ಡಂಬಾಸುರನನ್ನು ಸೂರ್ಯದೇವನ ವರವನ್ನು ಪಡೆದು ಕುಂತಿಯ ದೇವಿಯ ಗರ್ಭದಲ್ಲಿ ಜನಿಸಿ ವಸುಸೇನ ನಾಮಾಂಕದಿಂದ ಬೆಳೆದು ದೊಡ್ಡವನಾಗಿರುವನು. ಪೂಜ್ಯರೇ, ಹಾಗಾದರೆ ಅವನು ನಮಗೆ ಪರಮ ವೈರಿಯಲ್ಲವೇ? ನಿನಗೆ ಮಾತ್ರವಲ್ಲ ಮಹೇಂದ್ರ, ನಿನ್ನ ವರಬಲದಿಂದ ಜನಿಸಿರುವ ನಿನ್ನ ಅರ್ಜುನಿಗೂ ಪರಮ ವೈರಿಯಾಗುವುದರಲ್ಲಿ ಸಂದೇಹವೇ ಇಲ್ಲ. ಈ ಕ್ಷಣದಲ್ಲಿಯೇ ಹೋಗಿ ಅವರನ್ನು ನಿಗ್ರಹಿಸಿ ಬರುವೆನು. ಮಹೇಂದ್ರ, ಅದು ಅಷ್ಟು ಸುಲಭವಾದ ಕಾರ್ಯವಲ್ಲ. ಕರ್ಣನು ಕವಚ ಕುಂಡಲಗಳೊಂದಿಗೆ ಜನಿಸಿರುವನು. ಅವುಗಳು ಅವನಲ್ಲಿರುವವರೆಗೂ ನೀನಲ್ಲ, ಹರಿಹರ ಬ್ರಹ್ಮಾದಿಗಳು ಅವನ್ನು ನಿಗ್ರಹಿಸಲು ಸಾಧ್ಯವಿಲ್ಲ. ಒಂದು ವೇಳೆ ನೀನು ದುಡುಕಿದರೆ ಹಿಂದೆ ಭಸ್ಮಾಸುರನಿಂದ ಅಪಮಾನ ಹೊಂದಿದಾಗೆ ಈಗಲೂ ಅಪಮಾನ ಪಡಬೇಕಾಗುತ್ತೆ. ಎಚ್ಚರಿಕೆ. ಪೂಜ್ಯರೇ, ಹಾಗಾದರೆ ಏನು ಮಾಡುವುದೇನೆಂದರೆ, ಆ ಕರ್ಣನು ಮಹಾಪ್ರಚಂಡ ಧರ್ಮಿಷ್ಠನೂ ಸಹ. ಆತನಲ್ಲಿ ಯಾವ ವಸ್ತುವನ್ನು ದಾನ ಮಾಡಲು ಹಿಂಜರಿಯುವುದಿಲ್ಲ. ಆದ್ದರಿಂದ ನೀನು ಸಮಯವನ್ನು ಸಾಧಿಸಿ ವಜ್ರ ಕವಚವನ್ನು ದಾನವಾಗಿ ಪಡೆದುಕೊಂಡು ಬಾ. ನಾನಿನ್ನು ಬರುವೆನು. ಪೂಜ್ಯರೇ, ಹಾಗಾದರೆ ನೀವು ಹೇಳಿದ ಹಾಗೆ ಆ ವಜ್ರದ ಕವಚವನ್ನು ಹೇಗಾದರೂ ಮಾಡಿ ಸಂಪಾದಿಸುವೆನು. ನೀವಿನ್ನು ಹೊರಡಿ ಪೂಜ್ಯರೇ. ಕರ್ಣನ ವಿಚಾರವನ್ನು ಮಹೇಂದ್ರನಿಗೆ ತಿಳಿಸಿರುವೆನು. ಇನ್ನು ಮುಂದೆ ನಡೆಯುವ ವಿನೋದವನ್ನು ನೋಡಿ ಆನಂದ ಪಡುವೆನು. ನಾರಾಯಣ ದೇವಾ, ನಾರಾಯಣ ದೇವಾ, ನಾರಾಯಣ ದೇವಾ, ನಾರಾಯಣ ದೇವಾ, ನಾರದ ಸನ್ನುತ ಶುಭದಾತ, ನಾರದ ಸನ್ನುತ ಶುಭದಾತ, ನಾರಾಯಣ ದೇವಾ, ನಾರಾಯಣ ದೇವಾ, ನಾರಾಯಣ. ಕರೆಯ ಮೊರೆಯನ್ನು ಕೇಳಿ ತ್ವರಿತದಿ ಬಂದೆಯ ದೇವಾ, ಕರೆಯ ಮೊರೆಯನ್ನು ಕೇಳಿ ತ್ವರಿತದಿ ಬಂದೆಯ ದೇವಾ, ದೀನ ಬಂಧು ದೇವನಾದೆ, ದೀನ ಬಂಧು ದೇವನಾದೆ, ನಾರಾಯಣ ದೇವಾ, ನಾರಾಯಣ ದೇವಾ, ನಾರದ ಸನ್ನುತ ಶುಭದಾತ, ನಾರದ ಸನ್ನುತ ಶುಭದಾತ, ನಾರಾಯಣ ದೇವಾ, ನಾರಾಯಣ ದೇವಾ.
ಮಾಯಾಮಯವೇ ಜೀವನ ಯೋಚಿಸೆ ಮಾಯಾಮಯವೇ ಜೀವನ ಯೋಚಿಸೆ ತೋಯಾ ಜಾಕ್ಷನೆ ಉಪಾಯವ ತೋರೈ ತೋಯಾ ಜಾಕ್ಷನೆ ಉಪಾಯವ ತೋರೈ ತೋಯಾ ಜಾಕ್ಷನೆ ಮಾಯಾ ಪಾಶವ ಜಯಿಸುತ್ತ ಈಗಲೇ ಮಾಯಾ ಪಾಶವ ಜಯಿಸುತ್ತ ಈಗಲೇ ಈಯುವೆ ಹರಣವ ನ್ಯಾಯದಿ ಮಾರ್ಗಕ್ಕೆ ಈಯುವೆ ಹರಣವ ನ್ಯಾಯದಿ ಮಾರ್ಗಕ್ಕೆ ತೋಯಾ ಜಾಕ್ಷನೆ ಉಪಾಯವ ತೋರೈ ತೋಯಾ ಜಾಕ್ಷನೆ ಆಹಾ, ಈ ದಿನ ನನ್ನ ಹುಟ್ಟಿದಬ್ಬವೆಂದು ನಮ್ಮ ಮನೆಯವರೆಲ್ಲರೂ ಬಹು ಸಂಭ್ರಮದಿಂದ ಓಡಾಡುತ್ತಿರುವರು. ಆದರೆ ನನಗೆ ಯಾವುದೂ ಬೇಡವಾಗಿದೆ. ವರ್ಷಗಳು ಕಳೆದಂತೆಲ್ಲ ನನ್ನ ಮನಸ್ಸಿನ ಸಂದೇಹಗಳು ಹೆಚ್ಚುತ್ತಲೇ ಇರುವುದು. ಯಾವುದು ಸ್ಥಿರ? ಈ ಪೃಥ್ವಿಯಲ್ಲಿ ಯಾವುದು ಸ್ಥಿರ? ಜೀವನದ ಗುರಿ ಯಾವುದು? ಕುಲ ಜಾತಿಗಳ ಕಟ್ಟುಗಳಿಗೆ ಒಳಪಟ್ಟು ನಡೆಯುವುದೇ ನನ್ನ ಪರಮವಧಿ. ಆದರೆ ನಾನು ಸೂತ. ಆದರೆ ಕ್ಷತ್ರಿಯರಲ್ಲಿ ತೋರಿ ಬರುವಂತಹ ಧೈರ್ಯ ಶೌರ್ಯಗಳು ನನ್ನೆಲ್ಲೇಕೆ ತೋರಿ ಬರುತ್ತಿರುವುದು? ರಥವನ್ನು ನಡೆಸುವುದು, ಪುರಾಣವನ್ನು ಓದುವುದು, ಒಗಲಿಕೆಯನ್ನು ಕಲಿಯುವುದು, ಇವುಗಳಲ್ಲಿ ಕಾಲವನ್ನು ಕಳೆಯಬೇಕಾಯಿತಲ್ಲ. ಹೊರ ಬಾಂಧವ ಮಿತ್ರರೊಡನೆ ಮೆರೆಯದೆ ಕಳರಂಸದೆ ಬಡಿಯದೆ ಹೊರಕಾಯೋ ಸಹದೊಳ್ ಇರುವೆನೆ ಮೆರೆವೆನೆ. ಅದು ಎಲ್ಲದೆ ಪ್ರಪಂಚದಲ್ಲಿ ಯಾರಿಗೂ ಇಲ್ಲದ ಈ ವಜ್ರ ಕವಚ ಕುಂಡಲಗಳು ನನ್ನೊಡನೆ ಏಕೆ ಹುಟ್ಟಿ ಬಂದವು? ಈ ಸಂದೇಹಗಳೆಲ್ಲ ತಿಳಿಯುವ ಬಗೆಗೆ ಅದು ನಮ್ಮ ತಂದೆಯವರು ಇತ್ತಲೇ ಬರುತ್ತಿರುವರು. ತಂದೆಯೇ, ನಮಸ್ಕರಿಸುವೆನು. ಕುಮಾರ, ನಿಮಗೆ ಮಂಗಳವಾಗಲಿ. ಕುಮಾರ, ಇಂದು ನಿನ್ನ ಹುಟ್ಟಿದ ಹಬ್ಬವಾದ್ದರಿಂದ ನಿನ್ನ ತಾಯಿ ಬಗೆ ಬಗೆಯ ಭಕ್ಷ್ಯ ಭೋಜನಗಳನ್ನು ಮಾಡಿರುವಳು, ನೆಂಟರಿಸನ್ನ ಬರಮಾಡಿಕೊಂಡಿರುವಳು. ಅದು ಅಲ್ಲದೆ ಅದು ನಿನಗಾಗಿ ಹುಟ್ಟಿದ ಹಬ್ಬವಾದ್ದರಿಂದ ನಿನಗಾಗಿ ಒಂದು ರಥವನ್ನು ತಂದಿರುವೆನು. ನೀನು ಯಾವುದಾದರೂ ರಾಜ್ಯನ ಆಶೀರ್ವಾದವನ್ನು ಪಡೆದು ಸುಖವಾಗಿರೋದನ್ನು ನೋಡಿ ನಾನು ಸಂತೋಷ ಪಡಬೇಕೆಂದಿರುವೆ. ತಂದೆಯೇ, ರಥವನ್ನು ನಡೆಸಲು ನನಗೆ ಇಷ್ಟವಿಲ್ಲ. ಬಿಲ್ಲು ಬಾಣಗಳನ್ನು ಹಿಡಿದು ರಣರಂಗದಲ್ಲಿ ಯುದ್ಧ ಮಾಡಬೇಕೆಂದು ನನ್ನ ಮನಸ್ಸು ಕಾತರ ಪಡುತ್ತಿರುವುದು. ಯಾಕೆ ಕುಮಾರ, ಈ ಕುಲಕಸಬನ್ನು ನಡೆಸಲು ಇಷ್ಟವಿಲ್ಲವೇ? ಬಿಲ್ಲು ಬಾಣಗಳನ್ನು ಹಿಡಿದು ರಣರಂಗದಲ್ಲಿ ಯುದ್ಧ ಮಾಡಬೇಕೆಂದು ನನ್ನ ಮನಸ್ಸು ಕಾತರ ಪಡುತ್ತಿರುವುದು. ಓಹೋ, ನಡೆದೇನು ನೋಡಿದರೆ ಉತ್ತಮ ಕುಲವಿದೆ ತೋರುವುದು. ಇವನ ಮಾತುಗಳನ್ನೆಲ್ಲ ಬಹಳ ಸ್ಪಷ್ಟಪಟ್ಟಿದೆ. ತಂದೆಯೇ, ಬಹುದಿನಗಳಿಂದಲೂ ನನ್ನ ಮನಸ್ಸಿನಲ್ಲಿ ಒಂದು ಸಂದೇಹವಿರುವುದು. ಅಪ್ಪಣೆಯಾದರೆ ವಿಜ್ಞಾಪಿಸಿಕೊಳ್ಳುವೆನು. ಕುಮಾರ, ಹೇಳುವಂತ ನಾನು. ತಂದೆಯೇ, ನಾನು ನಿಜವಾಗಿಯೂ ನಿಮ್ಮ ಔರಸ ಪುತ್ರನೇ? ಇವನ ಮಾತುಗಳಿಂದ ಬಹು ಸಂದೇಹವು ಏರ್ಪಟ್ಟಿರುವುದು. ಇವನಿಗೆ ಸಂದೇಹ ಉಂಟಾಗಬಾರದಿಂದ ನಾನು ಬಹುದಿನದಿಂದ ಪ್ರಯತ್ನ ಮಾಡಿದೆ, ಎಲ್ಲೋ ವಿಫಲವಾಯಿತು. ಇಂದು ಈ ವಿಷಯ ಎಂದಿಗಾದರೂ ತಿಳಿಯಬಹುದು. ಬೇರೆಯವರಿಂದ ತಿಳಿಯಬಹುದು. ನಾನೇ ವಿಷಯವನ್ನು ತಿಳಿಸುವುದು ಒಳಿತು. ಕುಮಾರ, ನೀನು ಅವರ ಸಪುತ್ರನಲ್ಲ, ನನ್ನ ಸಾಕು ಮಗ. ತಂದೆ, ಹಾಗಾದರೆ ನಾನು ನಿಮ್ಮ ಔರಸ ಪುತ್ರನಲ್ಲವೇ? ಅಲ್ಲ ಕುಮಾರ, ನೀನು ನನ್ನ ಸಾಕು ಮಗ.
ಸುಮಾರು 21 ವರ್ಷಗಳ ಹಿಂದೆ ನಾನು ಪದ್ಧತಿಯಂತೆ ನದಿಯಲ್ಲಿ ದೋಣಿಯನ್ನು ನಡೆಸುತ್ತಿರುವಾಗ ಒಂದು ಪೆಟ್ಟಿಗೆ ತೇಲುತ್ತಾ ಬಂತು. ಅದನ್ನು ತೆಗೆದು ನೋಡುವಷ್ಟರಲ್ಲಿ ಆಘಾತಾನ ಹುಟ್ಟಿದ ಮಗು ನೀನು ಸಿಕ್ಕಿದೆ. ಅದನ್ನು ತೆಗೆದುಕೊಂಡೋಗಿ ಅಪುತ್ರವತಿಯಾದ ರಾಧಾ ಕೈಗೆ ಕೊಟ್ಟೆನು. ಅವಳು ಬಹುಪ್ರೀತಿಯಿಂದ ಸಾಕು ಸಲಹಿದಳು. ನಿನ್ನ ದೇಹಕ್ಕೆ ಕವಚಕೊಂಡಗಳು ಅಂಟಿಕೊಂಡಿದ್ದರಿಂದ ನನಗೆ ವಸುಸೇನೆ ಎಂದು ನಾಮಕರಣ ಮಾಡಿದೆ. ಆಹಾ, ಪರರ ಮಗುವೆಂದು ನಿರಾಕರಿಸದೆ ಬಹು ಮಮಕಾರದಿಂದ ಸಾಕಿ ಸಲಹಿದ ನೀವೇ ನನ್ನ ನಿಜವಾದ ತಂದೆ ತಾಯಿಗಳು. ಈಗ ನೀನು ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿದುಕೊಂಡೇ ಇರುವೆ. ದೊಡ್ಡವನಾದೆ. ಇನ್ನು ನೀನು ನಿಮ್ಮ ಮನಸ್ಸಿಗೆ ಒಪ್ಪುವ ಯುದ್ಧವೋ ಅಥವಾ ಬೇಟೆಯೋ ಯಾವುದೆಲ್ಲ ನಾನು ಮುಂದುವರಿ. ನಿನಗಾಗಿ ತಂದಿರುವ ಈ ರಥವನ್ನು ಯಾರಿಗಾದರೂ ಮಾರಿಬಿಡುತ್ತೇನೆ. ಆಗಬಹುದು ತಂದೆ. ಆಹಾ, ಪರರ ಮಗುವೆಂದು ನಿರಾಕರಿಸದೆ ಬಹು ಮಮಕಾರದಿಂದ ಸಾಕಿ ಸಲಹಿದ ನೀವೇ ನನ್ನ ತಂದೆ ತಾಯಿ. ಆಹಾ, ಚಿತಿಯಳು ಖ್ಯಾತಿಯ ಪಡೆಯುವುದೆಂತ ಚಿತಿಯಳು ಖ್ಯಾತಿಯ ಪಡೆಯುವುದೆಂತ ಕುಲಹೀನನಾದೆ ವಿಧಿಯೇ ಚಿತಿಯಳು ಖ್ಯಾತಿಯ ಪಡೆಯುವುದೆಂತೋ ಜಾತಿ ಮತವ ಹರಿಯದೆ ನಾನು ಜಾತಿ ಮತವ ಹರಿಯದೆ ನಾನು ಜಾತನ ಕಾಣದೆ ಮೋಸವು ಹೋದೆ ಜಾತನ ಕಾಣದೆ ಮೋಸವು ಹೋದೆ ಕಿತಿಯಳು ಖ್ಯಾತಿಯ ಪಡೆಯುವುದೆಂತೋ ಕುಲಹೀನನಾದೆ ವಿಧಿಯೇ ಮಾತಗಳ ಸಂಕೋಲೆ ಬೀರಿ ಜಾತಿ ಮಾತಗಳ ಸಂಕೋಲೆ ಬೀರಿ ವಿಧಿಸಿತು ವಿಧಿಯು ಈ ಪರಿತಾಪ ವಿಧಿಸಿತು ವಿಧಿಯು ಈ ಪರಿತಾಪ ಚಿತಿಯಳು ಖ್ಯಾತಿಯ ಪಡೆಯುವುದೆಂತೋ ಕುಲಹೀನನಾದೆ ವಿಧಿಯೇ ಇನ್ನು ಮುಂದೆ ಈ ಲೋಕದಲ್ಲಿ ತಲೆ ಎತ್ತಿ ಬಾಳುವುದಾದರೂ ಹೇಗೆ? ಖ್ಯಾತಿಯನ್ನು ಪಡೆಯುವ ಬಗೆಯಾದರೂ ಹೇಗೆ? ಪಾಹಿ ಮುರಾರಿ ಪಾವನ ಶೌರಿ ಪಾಹಿ ಮುರಾರಿ ಪಾವನ ಶೌರಿ ಪಾವನ ಶೌರಿ
ಅಯ್ಯ, ಯಾರೋ ಭೂಸೂರೋತ್ತಮರು ಈ ಮಾರ್ಗವಾಗಿಯೇ ಬರುತ್ತಿರುವರು. ಭೂಸೂರೋತ್ತಮರೇ, ತಾವು ಯಾರು? ಅಯ್ಯ, ಎಲ್ಲಿಂದ ದಯಮಾಡಿಸುತ್ತಿರುವಿರಿ? ಈ ಸುಡುವ ಬಿಸಿಲಿನಲ್ಲಿ ಯಾವ ಕಡೆ ಪ್ರಯಾಣ ಮಾಡುತ್ತಿರುವಿರಿ ಸ್ವಾಮಿ? ಅಯ್ಯ, ಇಲ್ಲಿ ವಸುಸೇನನೆಂಬುವನು ಯಾರು? ವಸುಸೇನನೆಂಬುವನು ನಾನೇ. ನನ್ನಿಂದ ಏನಾಗಬೇಕಾಗಿತ್ತು? ಅಯ್ಯ, ನಿನ್ನಲ್ಲಿ ಯಾಚಿಸಲು ಬಂದಿರುವೆನು. ಅಯ್ಯೋ, ಬಹಳ ಶ್ರಮಪಟ್ಟುಕೊಂಡು ನನ್ನಲ್ಲಿ ಯಾಚನೆ ಮಾಡಲು ಬಂದಂತೆ ತೋರುತ್ತೀರಿ. ತಮಗೆ ದಾನವಾಗಿ ಕೊಡಲು ನನ್ನಲ್ಲಿ ದಾನವಾಗುವುದು ಇಲ್ಲವಲ್ಲ? ನಿನ್ನಲ್ಲಿ ಇಲ್ಲದ ಮೇಲೆ ನೀನೇನು ಮಾಡಿಯ ಬಿಡು, ನಾನು ಮತ್ತೆಲ್ಲಿಯಾದರೂ ಹೋಗಿ ಯಾಚಿಸುವೆನು. ಭೂಸುರತ್ತಮರೇ, ದಯಮಾಡಿ ಸ್ವಲ್ಪ ನಿಲ್ಲಿ. ದಾನವೇ ಮಾನವನ ಸದ್ಗತಿಯ ಮೂಲವಲ್ಲವೇ? ನಾನು ತಮಗೆ ಏನನ್ನು ಕೊಡದೆ ಕಳಿಸಿದರೆ ಪರಮ ಪಾಪಿ ಆಗುವೆನು. ಆದ್ದರಿಂದ ನನ್ನಲ್ಲಿರುವ ವಸ್ತುಗಳಲ್ಲಿ ತಾವು ಯಾವುದನ್ನು ಅಪೇಕ್ಷಿಸಿದರೂ ನಿಸ್ಸಂಕೋಚಿತವಾಗಿ ಕೊಡಲು ಸಿದ್ಧನಿರುವೆನು. ಹಾಗಾದರೆ ನೀನು ಧರಿಸಿದ ಈ ಕವಚವನ್ನು ಕೊಡು. ನಾನು ಇದನ್ನು ಯಾರಿಗಾದರೂ ಮಾರಿ ನನ್ನ ಉದಾರ ಪೋಷಣೆಯನ್ನು ಮಾಡಿಕೊಳ್ಳುವೆನು. ಕವಚ? ನನ್ನ ಕವಚದ ವಿಚಾರವು ನನ್ನನ್ನು ಮುಟ್ಟಿದವರಿಗೆಲ್ಲದೆ ಮತ್ತಾರಿಗೂ ತಿಳಿಯದು. ಇವರು ಯಾರಾಗಿರಬಹುದು? ಯಾರೇ ಆಗಲಿ ಕೇಳಿದ ಮೇಲೆ ಇಲ್ಲವೆನ್ನಲಾಗದು. ಭೂಸುರತ್ತಮರೇ, ಈ ಕವಚವು ನನ್ನ ದೇಹಕ್ಕೆ ಅಂಟಿಕೊಂಡಿರುವುದರಿಂದ ಇದನ್ನು ಕತ್ತರಿಸಿಕೊಡುವಾಗ ರಕ್ತವೂ ಬರಬಹುದು. ಅಪಮಿತ್ರವಾಯಿತೆಂದು ಬೇಸರ ಪಡಬೇಡಿ. ಸ್ವಲ್ಪ ಮರೆಯಾಗಿ ಇದೋ ಸ್ವಾಮಿ, ಸ್ವೀಕರಿಸಿ. ಇದೇನಿದು? ಈ ಕವಚವನ್ನು ಈಗ ತಾನೇ ಓರ್ವ ರುದ್ರ ಬ್ರಾಹ್ಮಣನಿಗೆ ದಾನವಾಗಿ ಕೊಟ್ಟೆನು. ಹಿರಿಯರೇ, ಇದು ತಮ್ಮ ಬಳಿಗೆ ಬಂದ ಬಗ್ಗೆ ಹೇಗೆ? ಅಯ್ಯ, ನಾನು ವಿಕ್ರನಂತೆ ಬಂದು ಈ ದಾನವನ್ನು ಪಡೆದೆನು. ಹಾಗಾದ್ರೆ ತಾವು ಯಾರು? ನಾನೇ ಮಹೇಂದ್ರನು. ದೇವನಾಥ, ನಮೋ ನಮೋ ಸ್ವರ್ಗಾಧಿಪತೆ. ನಮೋ 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 ಸಚಿದೇವಿಯ ಸಮೇತ ಬೇಡಿದ ವರಗಳ ನೀಡುವ ಅಮರಾಧಿಪತೆ. ನಮೋ 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 ನಮಃ. ಧನ್ಯಸ್ತಿ ದೇವಾ, ಧನ್ಯಸ್ತಿ. ನೀವಾದರೂ ನನ್ನ ತಂದೆ ತಾಯಿಗಳ ವಿಚಾರವನ್ನು ತಿಳಿಸಬಲ್ಲಿರಾ? ಅಯ್ಯ, ಈಗ ನೀನು ನಿಜವಾದ ದಾನಶೀಲನು. ನೋವಾಗುವುದನ್ನು ಲೆಕ್ಕಿಸದೆ ದೇಹಕ್ಕೆ ಅಂಟಿಕೊಂಡಿರುವ ಕವಚವನ್ನು ಕತ್ತರಿಸಿ ಕೊಟ್ಟೆಯಾದ್ದರಿಂದ ದಾನವೀರ ಶೂರ ಕರ್ಣನೆಂಬ ಪ್ರಖ್ಯಾತಿಯನ್ನು ಪಡೆ. ಧನ್ಯೋಸ್ತಿ ದೇವ, ಧನ್ಯೋಸ್ತಿ. ದೇವನಾಥ, ನೀವಾದರೂ ನನ್ನ ತಂದೆ ತಾಯಿಗಳ ವಿಚಾರವನ್ನು ತಿಳಿಸಬಲ್ಲಿರ? ವಸ್ತ, ಆ ವಿಚಾರವು ನಿನಗೆ ತಿಳಿಯಬಾರದೆಂಬುದು ದೈವ ಸಂಕಲ್ಪವಾಗಿರುವುದು. ಏನು ಸ್ವಾಮಿ, ಈ ಅಲ್ಪ ವಿಚಾರವೂ ದೈವ ಸಂಕಲ್ಪವೇ? ಕೆಲ ಕಾಲದ ನಂತರ ಅದು ನಿನಗೆ ತಿಳಿಯುವುದು. ಹಾಗಾದರೆ ಈ ಅಸ್ತ್ರವನ್ನು ಪಡೆದಿಕೋ. ಇದು ಆಪತ್ಕಾಲದಲ್ಲಿ ಉಪಯೋಗಿಸು. ನಾನಿನ್ನು ಬರುವೆನು. ಧನ್ಯೋಸ್ತಿ ದೇವ, ಧನ್ಯೋಸ್ತಿ. ಅದು
ನಮ್ಮ ತಾಯಿಯವರು ಇತ್ತಲೇ ಬರುತ್ತಿರುವರು. ಸರ್, ಇನ್ನು ಮುಂದೆ ನನ್ನ ಬಾಹುಬಲದಿಂದಲೂ ರಾಜ ಕೋಶಾದಿಗಳನ್ನು ಜಯಿಸಿ ಮಹೇಂದ್ರನು ಕೊಟ್ಟ ಅಭಿಧಾನವನ್ನು ಸಾರ್ಥಕಪಡಿಸಿಕೊಳ್ಳುವನು. ಅದು ನಮ್ಮ ತಾಯಿಯವರು ಇತ್ತಲೇ ಬರುತ್ತಿರುವರು. ಅಮ್ಮ, ನಮಸ್ಕರಿಸುವೆನು ತಾಯಿ. ವತ್ಸ, ನಿನಗೆ ಮಂಗಳವಾಗಲಿ. ಹೇಳಪ್ಪ. ಅಮ್ಮ, ಇದೇನು ನಿನ್ನ ದೇಹವೆಲ್ಲವೂ ರಕ್ತಮಯವಾಗಿರುವುದಲ್ಲ, ಕಾರಣವೇನು? ಅಮ್ಮ, ಸ್ವರ್ಗಾಧಿಪತಿಯಾದ ದೇವೇಂದ್ರನು ನನ್ನ ಬಳಿಗೆ ಬಂದು ಕವಚವನ್ನು ದಾನವಾಗಿ ಕೇಳಿದರು. ಆ ದಾನವನ್ನು ಕತ್ತರಿಸಿ ಕೊಡುವಾಗ ರಕ್ತವು ಬಂದಿತ್ತು. ನೋವೇನಿಲ್ಲವಮ್ಮ. ಏನು ಏನು ಹೇಳಿದೆ? ಸಕಲರಿಗೂ ಸೌಭಾಗ್ಯವನ್ನು ಕರುಣಿಸುವ ಆ ದೇವೇಂದ್ರನು ಬಂದು ನಿನ್ನ ಕವಚ ದಾನ ಬೇಡಿದನು. ಕುಮಾರ, ನಿನ್ನನ್ನು ಪಡೆದ ನಾವೇ ಧನ್ಯರು ಕಂದ, ನಾವೇ ಧನ್ಯರು. ಅಮ್ಮ, ಅದೆಲ್ಲವೂ ನಿಮ್ಮ ಆಶೀರ್ವಾದದ ಮಹಿಮೆ ತಾಯಿ. ಹೌದು, ಈ ದಿನ ನೀನು ನಿಮ್ಮ ತಂದೆಯವರಿಂದ ಜನ್ಮದ ವೃತ್ತಾಂತವನ್ನು ತಿಳಿದುಕೊಂಡಿಯಂತೆ. ಇದು ನಿಜವೇ ಕುಮಾರ? ಹೌದು ತಾಯಿ. ಅದನ್ನು ತಿಳಿದ ಬಳಿಕ ಕೆಲವು ಕಾಲ ನಿಮ್ಮನ್ನು ಹಗಲಿ ದೇಶ ಸಂಚಾರವನ್ನು ಮಾಡಬೇಕೆಂದಿರು. ಈ ಪರಿ ಪೇಳುವುದು ಉಚಿತವೇನು ಕಂದ? ಈ ಪರಿ ಪೇಳುವುದು ಉಚಿತವೇನು ಕಂದ? ನ್ಯಾಯವಿದೇನೋ ಸರಿ, ನ್ಯಾಯವಿದೇನೋ ಸರಿ. ಈ ಪರಿ ಪೇಳುವುದು ಕುಮಾರ, ಅಮ್ಮ, ನಮ್ಮನ್ನು ಆಗಲಿ ಹೋಗುದು ಸರಿಯೇ? ನಮ್ಮನ್ನು ಆಗಲಿ ಹೋಗುದು ಸರಿಯೇ? ಸರಿಯೇ ನಿನಗೆ ಉಚಿತವೇನು ಕಂದ? ಕುಮಾರ, ಅಮ್ಮ, ಸರಿಯೇ ನಿನಗೆ ಉಚಿತವೇನು ಕಂದ? ಈ ಪರಿ ಪೇಳುವುದು ಉಚಿತವೇನು ಕಂದ? ಈ ಪರಿ ಪೇಳುವುದು ಉಚಿತವೇನು ಕಂದ? ನ್ಯಾಯವಿದೇನೋ ಹೋಗುದು ಸರಿಯೇ? ನ್ಯಾಯವಿದೇನೋ ಹೋಗುದು ಸರಿಯೇ? ಈ ಪರಿ ಪೇಳುವುದು ನಮ್ಮನ್ನು ಅಗಲಿ ನೀರು ಹೋಗುತ್ತೇನೆ ಎಂದು ಹೇಳುತ್ತಿರುವೆಯಲ್ಲ, ಇದು ಸರಿಯೇ ಕುಮಾರ? ನಮ್ಮನ್ನು ನೋಡುವರು ಯಾರು? ವೃದ್ಧಾಪದಾದ ನಮ್ಮನ್ನು ಸಲಹುವರು ಯಾರು ಕಂದ? ಅಮ್ಮ, ನಿಮ್ಮ ಉಪಕಾರದ ಭಾರವನ್ನು ನಾನು ಎಂದಿಗಾದರೂ ಮರೆಯುವೆನೇ ತಾಯಿಯೇ. ಅಮ್ಮ, ಕುಮಾರ, ನದಿಯೊಳಗೆ ತೇಲಿ ಬಂದ ಹುಟ್ಟುವ ಕಂಡು ಸಾಕಿದೆ. ಅಮ್ಮ, ನದಿಯೊಳಗೆ ತೇಲಿ ಬಂದ ಹುಟ್ಟುವ ಕಂಡು ಸಾಕಿದೆ. ಮಾತೆಯೇ, ಮಾತೆಯೇ, ಅಮ್ಮ, ನೀನು ಯಾರೋ ನಾನು ಯಾರೋ, ಬಂಧು ಬಳಗರಿಗೆ ನಾ. ಅಮ್ಮ, ನೀನು ಯಾರೋ ನಾನು ಯಾರೋ, ಆವ ಜನ್ಮದ ಬಂಧು
ಮಮತೆಯಿಂದ ಸಾಕಿದಂತ ಮಮತೆಯಿಂದ ಸಾಕಿದಂತ ನೀವೇ ನನ್ನ ದೈವವೋ ಮಾತೆಯೇ ಮಾತೆಯೇ ಅಂಬಾ ತಂದೆ ಯಾರೋ ತಾಯಿ ಯಾರೋ ಬಂದು ಬಳಗ ಹರಿಯೇನ ಅಮ್ಮ ತಂದೆ ಯಾರೋ ತಾಯಿ ಯಾರೋ ಒಂದು ಬಳಗ ಹರಿಯೇನ ಹಡೆದ ತಾಯಿ ಬಿಸೋಟು ಎನ್ನ ಹಡೆದ ತಾಯಿ ಬಿಸೋಟು ಎನ್ನ ಮರೆಯಾಗಿ ಹೋದಳೇನೋ ಮಾತೆಯೇ ಮಾತೆಯೇ ಅಮ್ಮ ನೀನೇ ಹೇಳು, ಮನುಷ್ಯನಿಗೆ ವಿದ್ಯೆಯಿಂದಲ್ಲದೆ ಪೂಜ್ಯತೆಯು ಕೀರ್ತಿಯು ದೊರಕಲಾರದು. ಆದ್ದರಿಂದ ಅಂತಹ ಪೌರುಷ ವಿದ್ಯೆಯನ್ನು ಸಾಧಿಸಿಕೊಂಡು ಬರಲು ಹೊರಟಿರುವೆನು. ಕುಮಾರ್, ವೃದ್ಧಾಪ್ಯದಲ್ಲಿ ನಮ್ಮನ್ನು ಅಗಲಿ ನೀನು ಹೋಗುತ್ತಿರುವೆ ಎಂದು ಹೇಳಿದರೆ ನಾನು ನಿಮ್ಮನ್ನು ತಡೆಯಲು ಸಾಧ್ಯವೇ? ಇರಲಿ, ಆದರೆ ನಿನ್ನ ಮೇಲಿನ ಪ್ರೀತಿಯಿಂದ ಕೆಲವು ಹಿತೋಕ್ತಿಗಳನ್ನು ಹೇಳುತ್ತೇನೆ ಕೇಳು. ನೀನು ಈ ಜಗತ್ತಿನಲ್ಲಿ ಎಲ್ಲಿಯೇ ಇರು, ಯಾವ ಸ್ಥಳದಲ್ಲಿಯೇ ಇರು, ವೀರನಾಗಿ ಧೀರನಾಗಿ ಗುಣವಂತನಾಗಿ ನೀನು ಬದುಕಬೇಕು. ಆದ್ದರಿಂದ ನಾನು ನಿನ್ನ ಆಲಸ್ಯ ನಿದ್ರೆಯಿಂದ ನೀನು ದೂರವಿರಬೇಕು. ಎಲ್ಲಿಯೇ ಇರು, ಯಾವ ಸ್ಥಳದಲ್ಲಿಯೇ ಇರು, ಧಾನ ಶೂರ ಕರ್ಣ ಎಂಬ ಹೆಸರನ್ನು ಪಡೆದು ಕೀರ್ತಿವಂತನಾಗು ಕಂದ. ಅಮ್ಮ, ವಿದ್ಯೆಯಿಂದ ದ್ರವ್ಯವನ್ನು, ಶಕ್ತಿಯಿಂದ ದುಷ್ಟ ರಾಜರನ್ನು ನಿಗ್ರಹಿಸಿಕೊಂಡು ಸತ್ಪುರುಷರನ್ನು ಪಡೆಯುವ ಪದವಿಯನ್ನು ಪಡೆದುಕೊಂಡು ಬಂದು ಪುನಃ ನಿಮ್ಮ ಪಾದದಲ್ಲೇ ಸೇರುವೆನು. ನನ್ನನ್ನು ಆಶೀರ್ವದಿಸಿ ಕಳಿಸಿಕೊಡು ತಾಯಿ. ಪ್ರಿಯತನಯ ಶ್ರೇಯೋವಂತನಾಗು, ಜನನಿಯ ಜಯ ಘೋಷದನಿಯು ತನಿರು ಸದನುಲಾಗಲಿ. ಜನನಿಯ ಜಯ ಘೋಷದನಿಯು ತನಿರು ಸದನಲಾಗಲಿ. ಸದಾ ಕುಮಾರ, ಅಮ್ಮ, ನಿನ್ನ ಬಾಳಲಿ ಪ್ರಿಯತನಯ ಶ್ರೇಯೋವಂತನಾಗು, ಪ್ರಿಯತನಯ ಕುಮಾರ, ಅಮ್ಮ, ಇಂದು ನಿನ್ನ ಹುಟ್ಟುಹಬ್ಬ. ಆದ್ದರಿಂದ ಇಂದು ನಮ್ಮ ಮನೆಯಲ್ಲೇ ಇದ್ದು ನಾಳೆಯ ಬೆಳಗ್ಗೆಯೇ ಪ್ರಯಾಣ ಮಾಡುವಂತೆ ನಡೆಕಂತ. ಆಗಬಹುದು ತಾಯಿ.